ಅವ್ರಿಗೆ ಕ್ವಶನ್ ಮಾಡಿ ಅಷ್ಟೇ. ನಾನು ಅವ್ರಿಗೆ ಕ್ವಶನ್ ಮಾಡಿ ಅಂತ ಇಲ್ಲ ಸೈನ್ ಮಾಡಿರೋಣ. ನೀವು ವಿಡಿಯೋ ಮಾಡಿದ್ರೆ ಏನು ಆಗಲ್ಲ ಸರ್. ಇನ್ನೂ ಒಂದ್ಸಲ ಸೈನ್ ಮಾಡಿಸ್ರಿ, ತಪ್ಪಲ್ಲ. ಇನ್ನೂ ಒಂದ್ಸಲ ಸೈನ್ ಮಾಡಿಸ್ರಿ, ಇನ್ನೂ ಒಂದ್ಸಲ ಸೈನ್ ಮಾಡಿಸ್ರಿ. ಫೋರ್ಜರಿ ಸೈನ್ ಅಂತ ಅವ್ರು ಹೆಂಗ್ ಮಾಡಿದ್ರೆ ಅಷ್ಟು ಕ್ಯಾನ್ಸಲ್ ಮಾಡ್ರಿ ಅಷ್ಟೇ ನಾನು ಕೇಳ್ತಿರೋದು. ಅವ್ರು ಸರಿ ಗೊತ್ತು ಫೋರ್ಜರಿ ಸೈನ್ ಅಂತ ಅವರೇ ಹೇಳಿದ್ದಾರೆ, ಅವರೇ ಒಪ್ಪಿಗೆ ಹೇಳಿದ್ದಾರೆ ಇದು ಫೋರ್ಜರಿ ಸೈನ್ ಅಂತ. ಅಷ್ಟು ಕ್ಯಾನ್ಸಲ್ ಮಾಡ್ರಿ ಅಷ್ಟೇ. ನಾವು ನಿಮ್ಮನ್ನ ಏನು ಕೇಳ್ತಿಲ್ಲ. ಫೋರ್ಜರಿ ಸೈನ್ ಹೆಂಗ್ ಮಾಡಿದ್ರೆ ಅಷ್ಟು ಕ್ಯಾನ್ಸಲ್ ಮಾಡ್ರಿ ಅಷ್ಟೇ. ಅದೇ ಇಲ್ಲೇ ನಿಂತಿದ್ದಾರೆ ನಮ್ಮ ಸೈನ್ ಎಲ್ಲ ಇನ್ನೂ ಒಂದ್ಸಲ ಮಾಡಿಸ್ಕೊಳ್ಳಿ. ನೀವು 25 ಕೆಲಸ ಮಾಡಿದ್ರೆ ನಾನು ಇವರೆಲ್ಲ ಸದಸ್ಯರು ತಾನೆ. ಮಾಡಿಲ್ಲ ಕಣಪ್ಪ, ಮಾಡಿದ್ರೆ ನಾನು ಹೇಳ್ತೀನಿ. ಬೇರೆ ರೀಸನ್ ಬೇಡ. ಫೋರ್ಜರಿ ಸೈನ್ ಹೆಂಗಾಯ್ತು ಅಷ್ಟು ರೀಸನ್ ಅಷ್ಟೇ. ಫೋರ್ಜರಿ ಸೈನ್ ಹೆಂಗಾಯ್ತು ಅಷ್ಟು ಕ್ಯಾನ್ಸಲ್ ಮಾಡಿ. ಬೇರೆ ರೀಸನ್ ಯಾವುದು ಹೇಳ್ಬೇಡ್ರಿ, ಬೇರೆ ರೀಸನ್ ಕೇಳಲ್ಲ. ಫೋರ್ಜರಿ ಸೈನು ಸದಸ್ಯರು ಅವರೇ ಸಪೋರ್ಟ್ ಇದ್ರ ಈ ಸೈನ್ ಮಾಡಕ್ಕೆ ಅಷ್ಟು ಕ್ಯಾನ್ಸಲ್ ಮಾಡಿ. ಸರ್ವೆ ಕರೆಸಿ ಅವರೇ ಹೋಗಿ ಒಪ್ಕೊಂಡಿದ್ರು, ವೈಟಾಳಿ ಬರ್ಸಿ ಅಷ್ಟು ಕ್ಯಾನ್ಸಲ್ ಮಾಡಿ. ಫೋರ್ಜರಿ ಸೈನು ಅವ್ರು ಬದುಕಿದಾಗ ಇವ್ರು ಹೆಂಗ್ ಮಾಡಿದ್ರು ಅದೇನ್ ಬಗೆಹರಿಸ್ರಿ. ಅವ್ರು ಬರಲ್ಲ ಸರ್. ಅಲ್ಲ ಬರಲ್ಲ ಅಲ್ಲ ಕಳಿಸಬೇಕಾಗ್ತದೆ ಮೇಡಮ್. ಬರಲ್ಲ ಬೇಕಾದ್ರೆ ನೋಡಿ ನಾನು ಕೆಲಸ ಮಾಡೋದು ಬಿಟ್ಟು ಅಲ್ಲ ಇದು ಮಾಡಿರಲ್ಲ ಸರ್. ನಮಗೆ ಸಾಲ ತೀರಿಲ್ಲ ಎಷ್ಟು ಕ್ಲಿಯರ್ ಆಗಿ ತಲೆನ ಮಾಡ್ತಲ್ಲ ಸರ್. ಕರೆಕ್ಟ್ ಕೊಟ್ಟಲ್ಲಿ ಏನು ಮಾಡಿ ಬಿಡ್ತಲ್ಲ. ಈಗ ಲಕ್ಷ ಗಟ್ಟಲೆ ರೊಕ್ಕ ನಮ್ಮ ಹೆಸರು ಮಾಡ್ತಿಕ್ಕೆ ಆಗಲ್ಲ. ಕಂತು ಬಾಕಿ ಆಗಿದೆ ಮತ್ತೆ ಜೋರ್ ಮಾಡಬೇಕಾಗಿದೆ. ಸಮಸ್ಯೆ ನೀವು ಊರಲ್ಲಿ ಇಲ್ಲ ಅಂತ ಹೇಳಿದ್ರು ಸರ್. 20 ವರ್ಷ ಆರ್ಟಿಕಲ್ ಕೆಲಸ ಮಾಡ್ತಿದ್ರು. 20 ವರ್ಷ ಬೇರೆ ಊರಿಂದ ಬಂದಿರಲ್ಲ. ರಜೆ ಕೊಡಲ್ಲ, ಇವರು ಹಾಸ್ಪಿಟಲ್ಗೆ ಹೋಗ್ತಾರೆ. 20 ವರ್ಷದ ಆರ್ಟಿಕಲ್ ಕೆಲಸ ಮಾಡ್ತಿದ್ದಾರೆ. ನೋಡಿ ಸರ್, ಎಲ್ಲಿ ಕಟ್ಟಿದ್ದೀರಪ್ಪ? ಸರ್ ಇದು ಸರ್ ನಿಮ್ಮ ಗಮನಕ್ಕೆ ಬಂದ 3ನೇ ಬಾರಿ ಗಮನಕ್ಕೆ ಬಂದು ಇದನ್ನ ಸಮಸ್ಯೆ ಬಗೆಹರಿಸಿಕೊಡಿ. ಅವರು ಕೂಡ ಗಮನಕ್ಕೆ ಬಂದಿದೆ ಸರಿನಾ? ಅವ್ರ ಗಮನಕ್ಕೂ ಬಂದಿದೆ. ಅವರೇ ಅದಕ್ಕೆ ಈಗ ಇಲ್ಲ ಸಮಸ್ಯೆ ಅವ್ರ ಗಮನಕ್ಕೆ ಬಂದಿತ್ತಲ್ಲ ಅದಕ್ಕೆ ಇಲ್ಲ. ಅವರು ಅದಕ್ಕೆ ಎದುರಿರೋರು ಈಗ ತೀರ್ಮಾನ ಮಾಡಬೇಕಾಗುತ್ತಲ್ಲ ಅದಕ್ಕೆ ಹೋಗಿರ್ತಾರೆ. ಇವ್ರು ಕಿತ್ತಾಡ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ ಅದನ್ನ ಕ್ಲಿಯರ್ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಆಯ್ತು ಸರ್ ಮಾಡ್ರಿ. ಬಟ್ ಇವ್ರು ಫೋರ್ಜರಿ ಸೈನ್ ಹೆಂಗ್ ಮಾಡೋದು ಅದಕ್ಕೆ ರೀಸನ್ ಅಲ್ಲ. ಫೋರ್ಜರಿ ಸೈನ್ ಮಾಡಿದ್ದಾರೆ ಅಂದ್ರೆ ನಾನು ಅವರು ಡಿಸಿಷನ್ ತಗೊಳಕ್ಕಾಗಲ್ಲ ಸರ್. ಡಿಸಿಷನ್ ಯಾರು ಇನ್ನೊಂದು ಅವರು ಸಬ್ಬಿನ್ ಅವರು ಏನ್ ಸೇವಾಪತ್ನಿ ಆಗಿದ್ರು ಅವ್ರು ಬರ್ಬೇಕಾಗ್ತದೆ. ಅವ್ರ ಎದುರಿಗೇನೆ ಮಾತಾಡ್ಬೇಕಾಗ್ತದೆ. ಅವ್ರು ಏನ್ ಹೇಳ್ತಾರೆ, ರೇಷ್ಮಾ ಅವರು ಇದ್ದಂಗೆನೆ ನಾವು ಸೈನ್ ಮಾಡ್ತಿದ್ದೇವೆ ಅಂತ ಇಲ್ಲ ಸರ್, ಮಾಡಿಲ್ಲ ನಾನು. ಅಲ್ಲ ಅವ್ರು ಅದೇ ರೀತಿ ಹೇಳ್ತಾರೆ. ಅಲ್ಲ ಸರ್ ಒಂದ್ ನಿಮಿಷ ಕೇಳಿ. ಅವ್ರೊಂದು ಲಕ್ಷ ಹೇಳ್ಬೋದು, ಬಟ್ ಸಾಕ್ಷಿದಾರ್ ಇಲ್ಲೇ ಇದ್ದಾರೆ. ಅವ್ರನ್ನ ಕೇಳ್ಬೇಕು ನೀವು ಅಷ್ಟೇ. ಅವ್ರೊಂದು ಕೋಟಿ ಹೇಳ್ಬೋದು ಇವ್ರ ಮೇಲೆ ಸರಿನಾ? ಇವ್ರನ್ನ ಕೇಳ್ಬೇಕು ಫಸ್ಟ್. ಇವ್ರು ಏನ್ ಹೇಳ್ತಾರೆ ಅವ್ರು ಹೇಳ್ತಾರೆ ಅವ್ರು ಬೇಕಾಗ್ತದೆ. ನಾಳೆ ತರಿಸ್ತೇನೆ. ನಾಳೆ ಒಂದು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ತರಿಸ್ತೇನೆ. ತರ್ಸಿ ಸರ್. ಮಿಸ್ ಫೋರ್ಜರಿ ಸೈನ್ ಅಂತ ಒಪ್ಕೊಂಡ್ರೆ ಅದಕ್ಕೆ ಏನ್ ನೀವು ಶಿಕ್ಷೆ ಕೊಡ್ತಾರೆ ಅದು ಬೇಕು ಇಂಪಾರ್ಟೆಂಟ್ ಆಗಿ ಅಷ್ಟೇ. ಫೋರ್ಜರಿ ಸೈನ್ ಬದುಕಿದ್ದಾಗ ಹೆಂಗ್ ಇವ್ರು ಮಾಡಿ ಅವ್ರು ತಗೊಂಡ್ರು ಫೋರ್ಜರಿ ಸೈನ್ ಅದು ಬೇಕಷ್ಟೇ. 1 ಲಕ್ಷ ಆಗಿದ್ದಾರೆ, 1 ಲಕ್ಷ ಆಗಿ ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡ್ತೀವಿ. ಸಾಲ ಇದ್ರೆ 1 ಲಕ್ಷ ಕ್ಲಿಯರ್ ಮಾಡ್ತೀವಿ. ಫೋರ್ಜರಿ ಸೈನ್ ಹೆಂಗ್ ತಗೊಂಡ್ರೆ ಅದು ಬೇಕಷ್ಟೇ, ಬೇರೆ ಯಾವ್ದು ಬೇಡ. 1 ಲಕ್ಷ ಇವ್ರು ಕಟ್ಟೋದಿರ್ಲಿ ಕ್ಲಿಯರ್ ಮಾಡ್ತಾರೆ. ಫೋರ್ಜರಿ ಸೈನ್ ಹೆಂಗ್ ತಗೊಂಡ್ರೆ ಅದು ಬೇಕು ಇಂಪಾರ್ಟೆಂಟ್ ಆಗಿ ಅಷ್ಟೇ ನಾನು ಕೇಳೋದು. ಬೇರೆ ನಾಳೆ ಬೆಳಿಗ್ಗೆ ಸೊಲ್ಯೂಷನ್ ಸದಸ್ಯರು ಬದುಕಿದ್ದಾಗ ಫೋರ್ಜರಿ ಸರ್ SP ಇವ್ರು SP ಅವ್ರು ಹೆಂಗ್ ತಗೊಂಡ್ರೆ ಅದು ಬೇಕಷ್ಟೇ. ಸರ್ ಇವ್ರು 20 ವರ್ಷದಿಂದ RP ಕಾಲೇಜಲ್ಲಿ ಕೆಲಸ ಮಾಡ್ತಾರೆ. ಅವರು 10 ವರ್ಷದಿಂದ ಇಲ್ಲೇ ವಿನಾಯಕ್ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ.
ಅಧಿಕಾರಿಗಳು ಅವ್ರದ್ದು. ಆಯ್ತು, ನಾಳೆ ಬೆಳಿಗ್ಗೆ ನಾನು ಸೇವಾ ಪ್ರತಿನಿಧಿ ಕರೆಸ್ತೇನೆ. ನಾಳೆ ಬೆಳಿಗ್ಗೆ ಬನ್ನಿ, ನಾನು ಮಾತಾಡ್ತೇನೆ. ಯಾವ ಸೈನ್ ನಮ್ಮವಲ್ಲ ಸರ್ ಬೇಗ ನಿಂತ ಕ್ಲಿಯರ್ ಮಾಡ್ಬೇಕು. ನಾವು ಡೈಲಿ ಕೆಲಸ ಮಾಡೋದು ಅಡಿಗೆ ಮಾಡ್ತೀವಿ ಸರ್. ಈಗ ಅಡ್ಮಿಷನ್ ಟೈಮ್ ನಾವು ಕಾಲೇಜ್ ಹಾಸ್ಟೆಲಿಂದ ಬರೋಕ್ಕಾಗಲ್ಲ. ಈಗ ನೋಡಿ ಒಂದೂವರೆ ಗಂಟೆ 2 ಗಂಟೆಗೆ ಬಂದೆ. ನಾವು ಅಷ್ಟು ಲೇಟ್ ಆಗಿ ಬರೋದು. ಇಲ್ಲ ಕಣಪ್ಪ, ನಾನು ಏನು ಮಿಸ್ ಮಾಡಿಲ್ಲ. ನಾನು ನೀವು ಬಿಸಿ ಮಾಡೋದು ತಪ್ಪು ಮೇಡಮ್. ಈಗ ನೀನು ಮಾಡಿದ್ದು ತಪ್ಪೀಗ. ನಾನೇನು ನೀನು ಮಾಡಿದ್ದು ತಪ್ಪೀಗ ಮೇಡಮ್. ನೀನು ಮಾಡಿದ್ದು ತಪ್ಪು. ಹೋಗಿ ಸೈನ್ ಹಾಕ್ಬಿಡಿ. ಹೋಗಿ ಸೈನ್ ಹಾಕ್ಬಿಡಿ. ಅವ್ರು ಮಾಡಿರೋದಂತಲ್ಲ. ಆಯ್ತು, ನಾಳೆ ಸೇವಾ ಪ್ರತಿನಿಧಿ ಕೇಳುವ. ಸೇವಾ ಪ್ರತಿನಿಧಿ ಕೇಳುವ. ನೋಡಿ ಸಾಹೇಬ್ರು ಮಾಡಿಸ್ಕೊಂಡಾರ ನೋಡಿ ನಮ್ಮ ಈಗ ಸಂಘ ಕ್ಲೋಸ್ ಮಾಡಿದ್ರೆ ಅವ್ರು ಯಾರು ಸಮಸ್ಯೆ? ಇಲ್ಲಿ ಬಂದು ಯಾರು ಸಂಘ ಕ್ಲೋಸ್ ಮಾಡಿದ್ರು? ಅದನ್ನ ಹೇಳ್ಬೇಕು. ನಾನು ಹೋಗಿ ಸೈನ್ ಎಲ್ಲ ಇವ್ರು ಕಟ್ಟಲ್ಲ ಅಂತ ಊರು ಬಿಟ್ಟು ಹೋಗಿದ್ರೆ ನೀವು ಮಾಡ್ಬೋದಿತ್ತು ಅದನ್ನ. ಕಟ್ಟಲ್ಲ ಅಂತ ಹೇಳಕ್ ಏನೇ ಇಲ್ಲಲ್ಲ, ಅವರು ಕಟ್ತಾ ಇದ್ರಲ್ವಾ. ನಾವು ಕೊಟ್ಟರಿದ್ದಂಕ್ಲೇನೆ ಮಾಡ್ಕೊಟ್ಟಿದ್ದಾರೆ ಅವರು. ದುಡ್ಡು ಕಟ್ತಿದ್ರು ಅದಕ್ಕೂ ನಾಮ ಇಟ್ಟಿದ್ದಾರೆ. ನಿಮ್ಮ ಎಸ್ ಪಿನೇ ಈಗ ಬರ್ತಾಳಲ್ಲ, ಬೇವರ್ಸಿ ಮುಂಡೆನೆ ದುಡ್ಡು ತಿಂದಿರೋದು ನಮ್ಮ ದುಡ್ಡು. ಕರೆಕ್ಟ್ ಅಲ್ಲ ಸಾ, ಬರ್ತಿರೋ ಇದಕ್ಕೆ ಸಿಟ್ಟಿಗೆ ನಾವು ಒಳ್ಳೆ ತಂದಿಂದ ಮಾತಾಡಿದೀವಿ. ಆ ಲೋಫರ್ ಮುಂಡೆ ಹತ್ರ ದುಡ್ಡು ಕೊಡಿಸ್ತೀನಿ ಅಂದ್ರೆ ಕೊಡ್ತಿದ್ರ. ಚಂದ್ರಶೇಖರ್ ಎಲ್ಲೋದ್ರು? ಎಲ್ಲಿಗೆ ಹೋದ್ರು ಚಂದ್ರಶೇಖರ್? ಮತ್ತೆ ಯಾಕೆ ಹೋಗಿದ್ದಾರೆ ಅವರು? ಕರೆಕ್ಟಾಗಿ ಇದ್ದು ಮಾತಾಡ್ಬೇಕನ್ರಿ. ದೊಡ್ಡರು ಅಂದ್ಮೇಲೆ ದೊಡ್ಡರು ಅಂತ ಯಾವ್ದಕ್ಕೆ ಬೆಲೆ ಕೊಡ್ತಾರೆ? ಅರ್ಧಾಗ ಜ್ಞಾನ ಇರಲ್ವಾ ಬಂದಿರ್ಬೇಕು ಮಾತಾಡ್ಬೇಕು ಅಂತ? ಸೊಲ್ಯೂಷನ್ ಇರೋದಕ್ಕೆ ಮತ್ತೆ ಮಣ್ಣಾಕಿರೋದು ನಮಗೆ. ಮಣ್ಣಾಕ್ ತಂಗಿದಾರ ನನಗೆ ಮಾಡಿದಾರ್ರಿ. ಎಸ್ ಪಿಗೆ ಮಣ್ಣು ನಂದೇ ಫೋರ್ಜರಿ ಮಾಡಿದ ಅಯ್ಯಮ್ಮ. ಇನ್ಯಾರ್ದು ಮಾಡಬೇಕು? ಎಸ್ ಪಿದೇ ಸೈನ್ ಮಾಡಿ ರಿಸೈನ್. ಸಮಸ್ಯೆ ಬಗೆಹರಿಸ್ಕೊಡಿ. ಸಮಸ್ಯೆ ಬಗೆಹರಿಸ್ಲಿಕ್ಕೆ ನೋಡಿ. ಅವರೇ ಅದಕ್ಕೆ ಈಗ ಇಲ್ಲ ಅವ್ರ ಗಮನಕ್ಕೆ ಬಂದಿತ್ತಲ್ಲ, ಅದಕ್ಕೆ ಇಲ್ಲ ಅವರು ಈಗ ಲೋನ್ ಅಮೌಂಟ್ ಏನ್ ಮಾಡ್ತಾರೆ? ಎದುರಿರೋರು ಈಗ ತೀರ್ಮಾನ ಮಾಡಬೇಕಾಗುತ್ತಲ್ಲ, ಅದಕ್ಕೆ ಹೋಗಿರ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ? ಅಲ್ಲಿ ಹುಡುಕಿ ಇವ್ರು ಕಿತ್ತಾಡ್ಲಿ. ಹೆಡ್ ಆಫೀಸಿಗೆ ಟ್ರಾನ್ಸ್ಫರ್ ಆಗಿರುತ್ತೆ, ಅದನ್ನ ಕ್ಲಿಯರ್ ಮಾಡಿ ಕೊಡುವಂತ ವ್ಯವಸ್ಥೆ ಮಾಡ್ತೇವೆ. ಆಯ್ತು ಸರ್ ಮಾಡ್ರಿ. ಬಟ್ ಇವ್ರು ಫೋರ್ಜರಿ ಸರ್ ಹೆಂಗ್ ಮಾಡ್ರೆ ಅದಕ್ಕೆ ರೀಸನ್ ಅಲ್ಲ, ಫೋರ್ಜರಿ ಸೈನ್ ಮಾಡಿದ್ದಾರೆ ಅಂದ್ರೆ ನಾನು ಅವರು ಡಿಸಿಷನ್ ತಗೊಳಕ್ಕಾಗಲ್ಲ ಸರ್. ಡಿಸಿಷನ್ ಯಾರು ಅಲ್ಲ. ಸರ್ ಅವರೇ ಒಪ್ಪಿದ್ರು. ಇನ್ನೊಂದು, ಅವರು ಸಬ್ಬಿನವರು ಏನ್ ಸೇವಾ ಪತ್ನಿ ಆಗಿದ್ರು ಅವ್ರು ಬರ್ಬೇಕಾಗ್ತದೆ. ಅವ್ರ ಎದುರಿಗೇನೆ ಮಾತಾಡ್ಬೇಕಾಗ್ತದೆ. ಅವ್ರು ಏನ್ ಹೇಳ್ತಾರೆ, ರೇಷ್ಮಾ ಅವರು ಇದ್ದಂಗೆನೆ ನಾವು ಸೈನ್ ಮಾಡ್ತಿದ್ದೇವೆ ಅಂತ ಅವ್ರು ಇಲ್ಲ ಸರ್, ಮಾಡಿಲ್ಲ ನಾನು. ಅಲ್ಲ, ಅವ್ರು ಅದೇ ರೀತಿ ಹೇಳ್ತಾರೆ. ಅಲ್ಲ ಸರ್, ಒಂದ್ ನಿಮಿಷ ಕೇಳಿ. ಅವ್ರೊಂದು ಲಕ್ಷ ಹೇಳ್ಬೋದು, ಬಟ್ ಸಾಕ್ಷಿದಾರ್ ಇಲ್ಲೇ ಇದ್ದಾರೆ. ಅವ್ರನ್ನ ಕೇಳ್ಬೇಕು ನೀವು ಅಷ್ಟೇ. ಅವ್ರೊಂದು ಕೋಟಿ ಹೇಳ್ಬೋದು ಇವ್ರ ಮೇಲೆ, ಸರಿನಾ? ಇವ್ರನ್ನ ಕೇಳ್ಬೇಕು ಫಸ್ಟ್. ಇವ್ರು ಏನ್ ಹೇಳ್ತಾರೆ? ಅವ್ರು ಹೇಳ್ತಾರೆ ಅವ್ರು ಬೇಕಾಗ್ತದೆ. ಹೇಳಿ ಸರ್, ಸೈನ್ ಮಾಡಿಸಿದ್ನಾ? ನಾಳೆ ಕರೆಸ್ತೇನೆ. ನಾಳೆ ಒಂದು ಬೆಳಿಗ್ಗೆ ನಾನು ಕಳ್ಸಿದ್ದೆ. ನಾಳೆ ಬೆಳಿಗ್ಗೆ ಕರೆಸ್ತೇನೆ. ಕರ್ಸಿ ಸರ್. ಮಿಸ್ ಆಗಿ ಫೋರ್ಜರಿ ಸೈನ್ ಅಂತ ಒಪ್ಕೊಂಡ್ರೆ ಅದಕ್ಕೆ ಏನ್ ನೀವು ಶಿಕ್ಷೆ ಕೊಡ್ತಾರೆ ಅದು ಬೇಕು ಇಂಪಾರ್ಟೆಂಟ್ ಆಗಿ ಅಷ್ಟೇ. ಆಯ್ತು. ಫೋರ್ಜರಿ ಇದು ರೈಟ್ ನ್ಯೂಸ್.